ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಪ್ರವೀಣ್ ರಾಘವ್. ನೋಡಿ, ಕಳೆದ 2 ದಿನಗಳಿಂದ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಭೀಕರವಾಗಿ ದಾಳಿಯನ್ನು ಮಾಡಲಾಯಿತು. ಈ ಇರಾನ್ ದಾಳಿಗೆ ಸಂಪೂರ್ಣವಾಗಿ ಇರಾನ್ ಪತರುಗುಟ್ಟಿ ಹೋಗಿದೆ. ಈ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯನ್ನು ಹತ್ಯೆ ಮಾಡಲಾಯಿತು. ನೋಡಿ, ಶನಿವಾರ ಖಮೇನಿ, ಆಯತುಲ್ಲಾ ಅಲಿ ಖಮೇನಿ ಒಂದು ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡ್ತಾ ಇದ್ರು ಅವರ ನಿವಾಸದಲ್ಲಿ. ಸಭೆ ಮಾಡುವಂಥ ಸಂದರ್ಭದಲ್ಲಿ ಈ ಇಸ್ರೇಲ್ನ ಮಸೂದ್ ಅನ್ನೋ ಒಂದು ಗುಪ್ತಚರ ಸಂಘಟನೆ, ಗುಪ್ತಚರ ಇಲಾಖೆ ಖಚಿತ ಮಾಹಿತಿಯನ್ನು ಕೊಡುತ್ತೆ. ಆ ಮಸೂದ್ ಏಜೆಂಟ್ ಈ ಏನು ಖಮೇನಿ ಆ ಸರ್ಕಾರದ ಜೊತೆ, ಅಲ್ಲಿನ ಸರ್ಕಾರ ಮತ್ತು ಸೇನೆಯ ಜೊತೆ ಸಭೆಯನ್ನು ಮಾಡ್ತಾ ಇದ್ರು ಅವರ ನಿವಾಸದಲ್ಲಿ ಶನಿವಾರ ಬೆಳಗ್ಗೆ. ಅಲ್ಲಿರುವಂಥ ಏಜೆಂಟ್ ಪಕ್ಕ ಮಾಹಿತಿಯನ್ನು ಕೊಡ್ತಾರೆ. ನೋಡಿ, ಆರಂಭದಲ್ಲಿ ಅಮೇರಿಕ ಇಸ್ರೇಲ್ ಪ್ರಮುಖ ಟಾರ್ಗೆಟ್ ಆಗಿದ್ದು ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಮೇನ್ ಟಾರ್ಗೆಟ್ ಆಗಿದ್ದು. ಹೀಗಾಗಿ ಆತನನ್ನು ಹೇಗಾದರೂ ಮಾಡಿ ಹತ್ಯೆಯನ್ನು ಮಾಡಬೇಕು ಅಂತ ಈಗಾಗಲೇ ಅಮೇರಿಕ ಮತ್ತು ಇಸ್ರೇಲ್ ತಯಾರಿಯನ್ನು ಮಾಡಿಕೊಂಡಿತ್ತು, ಸಂಚನ್ನು ರೂಪಿಸಿತ್ತು. ಖಚಿತ ಮಾಹಿತಿ ಮೇರೆಗೆ ಆ ಮಸೂದ್ ಏಜೆಂಟ್ ಮಾಹಿತಿಯನ್ನು ಕೊಡ್ತಾನೆ. ಖಮೇನಿ ಇಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಖಮೇನಿ ಅವತ್ತು ಶನಿವಾರ ಅವರ ನಿವಾಸದಲ್ಲಿ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡ್ತಾ ಇದ್ರು. ಯಾವ ರೀತಿಯಾಗಿ ನಾವು ಅಮೇರಿಕ ಮತ್ತು ಇಸ್ರೇಲ್ಗೆ ತಕ್ಕ ಉತ್ತರವನ್ನು ಕೊಡಬೇಕು, ಯಾವ ರೀತಿಯಾಗಿ ಅವರ ಮೇಲೆ ನಾವು ಸೇಡನ್ನು ತೀರಿಸ್ಕೊಳ್ಬೇಕು, ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕು, ಆ ನಿಟ್ಟಿನಲ್ಲಿ ಸಭೆಯನ್ನು ಮಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಖಚಿತ ಮಾಹಿತಿ ಮೇರೆಗೆ ಅದೇ ಆ ಕಚೇರಿ ಮೇಲೆ, ಆ ನಿವಾಸದ ಮೇಲೆ ಇಸ್ರೇಲ್ ಮತ್ತು ಅಮೇರಿಕ ಜಂಟಿಯಾಗಿ 30ಕ್ಕೂ ಹೆಚ್ಚು ಬಾಂಬ್ಗಳನ್ನು ಆ ನಿವಾಸದ ಮೇಲೆ ಉಡಾಯಿಸ್ತಾರೆ. ಕ್ಷಣ ಮಾತ್ರದಲ್ಲಿ ಸೇನಾ ಅಧಿಕಾರಿಗಳು ಮತ್ತು ಆ ಸರ್ಕಾರ ಜೊತೆಗೆ ಖಮೇನಿ ಅವರ ಕುಟುಂಬ ಎಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ಉಡಿಸಾಕ್ತಾರೆ. ಅಲ್ಲಿರುವಂಥ ಏಜೆಂಟ್ ಖಚಿತಪಡಿಸ್ತಾನೆ, ಖಮೇನಿ ಅಂತ ಗೊತ್ತಾಗುತ್ತೆ, ಆ ಫೋಟೋವನ್ನು ಕಳಿಸ್ತಾನೆ. ಅದಾದ ಬಳಿಕ ಅಮೇರಿಕ ಇಸ್ರೇಲ್ ಖಚಿತಪಡಿಸುತ್ತೆ ಖಮೇನಿ ಹತ್ಯೆಯಾಗಿದೆ ಅಂತ, ನಾವು ಆತನನ್ನು ಹತ್ಯೆ ಮಾಡಿದ್ದೇವೆ ಅಂತ ಪಕ್ಕ ಮಾಹಿತಿ ಮೇರೆಗೆ ವಿತ್ ಪ್ರೂಫನ್ನು ಕೂಡ ಅವರು ಪ್ರಕಟಣೆ ಮಾಡ್ತಾರೆ. ಇದಾದ ಬಳಿಕ ಇದೀಗ ಬಹಳ ದೊಡ್ಡ ಮಟ್ಟದಲ್ಲಿ ಇರಾನ್ ಈಗ ಪ್ರತೀಕಾರವನ್ನು ತೀರಿಸಿಕೊಳ್ಬೇಕು ಅಂತ ಅಮೇರಿಕ ಮತ್ತು ಇಸ್ರೇಲ್ ಮೇಲೆ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. ಈಗಾಗಲೇ ಈ ಇರಾನ್ ಕೂಡ ಮಾಹಿತಿಯನ್ನು ಕೊಟ್ಟಿದೆ. ಅಮೇರಿಕದ 500ಕ್ಕೂ ಹೆಚ್ಚು ಸೇನೆಯ ಸೈನಿಕರನ್ನು ನಾವು ಈಗಾಗಲೇ ಹತ್ಯೆ ಮಾಡಿದ್ದೇವೆ ಅಂತ ಮಾಹಿತಿಯನ್ನು ಕೊಡುತ್ತೆ. ಅದರ ಜೊತೆಗೆ ಇರಾನ್ ಕೂಡ ಮಿಸೈಲ್ ದಾಳಿಯನ್ನು ಕೂಡ ಮಾಡ್ತಾ ಇದೆ. ಹೀಗಾಗಿ ಒಂದು ಕಡೆ ಇದೆಲ್ಲವೂ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಯಾಕೆ ಇರಾನ್ ಪದೇ ಪದೇ ಟಾರ್ಗೆಟ್ ಆಗ್ತಾ ಇದೆ, ಇರಾನನ್ನು ಯಾಕೆ ಎಲ್ಲ ರಾಷ್ಟ್ರಗಳು ಟಾರ್ಗೆಟ್ ಮಾಡ್ತಾ ಇದೆ, ಯಾಕೆ ಆ ದೇಶವನ್ನು ವಶಕ್ಕೆ ಪಡಿಬೇಕು ಅಂತ ಹಲವು ದೇಶಗಳು ಯಾಕೆ ಪಣ ತೊಟ್ಟಿದೆ ಅನ್ನೋದನ್ನು ನಾನು ಇವತ್ತು ಆ ಕಾರಣವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾಕೆ ಇರಾನ್ ಮೇಲೆ ಎಲ್ಲರ ಕಣ್ಣಿದೆ ನೋಡಿ. ಇರಾನ್ ವಶವಾದರೆ ವ್ಯೂಹಾತ್ಮಕವಾಗಿ ವ್ಯಾಪಾರ ಮಾರ್ಗದ ಮೇಲೆ ನಿಯಂತ್ರಣವನ್ನು ಸಾಧಿಸ್ಬೋದು ಅಂತ ಈ ಬ್ರಿಟನ್ ಮತ್ತು ಹಲವು ರಾಷ್ಟ್ರಗಳ, ಯುರೋಪ್ ರಾಷ್ಟ್ರಗಳ ಒಂದು ಏನಂತ ಕರಿಬೋದು, ಒಂದು ರೀತಿಯಾಗಿ ಅದರ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕು ಅಂತ ಹಲವಾರು ಬಾರಿ ಅವು ಪ್ರಯತ್ನವನ್ನು ಪಡ್ತಾ ಇದೆ. ಇರಾನ್ ಇರುವುದು ಏಷ್ಯಾ ಮತ್ತು ಯುರೋಪ್ ಮತ್ತು ಮಧ್ಯಪ್ರಾಚ್ಯದ ನಡುವಲ್ಲಿ, ಮಧ್ಯಪ್ರಾಚ್ಯದ ರಾಷ್ಟ್ರ ಅದು. ಆದ್ದರಿಂದ ಈ ಪ್ರದೇಶದ ಮೇಲೆ ಹಿಡಿತದ ಮಾರ್ಗ, ನಿಯಂತ್ರಣ ಹಾಗೂ ವ್ಯೂಹಾತ್ಮಕ ಲಾಭಗಳನ್ನು ಪಡಿಬೇಕು ಅಂತ ಈ ಯುರೋಪ್ ರಾಷ್ಟ್ರಗಳು ಮತ್ತು ಬ್ರಿಟನ್ ತುದಿಗಾಲಲ್ಲಿ ನಿಂತಿದೆ. ಹೀಗಾಗಿ ಪದೇ ಪದೇ ಇರಾನ್ ಮೇಲೆ ಈ ಹಿಂದೆ ಜೂನ್ನಲ್ಲೂ ಕೂಡ ಅಮೇರಿಕ ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನು ಮಾಡಿತ್ತು. ಆ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಅದಾದ ಮೇಲೆ ಈಗ ದಾಳಿಯನ್ನು ಮಾಡ್ತಾ ಇರೋದು. ಇದೇ ಕಾರಣಕ್ಕೆ ಕಳೆದ 500 ವರ್ಷಗಳಲ್ಲಿ ಹಲವು ರಾಷ್ಟ್ರಗಳು ಮತ್ತು ಮನೆತನಗಳು ಇರಾನನ್ನು ವಶಕ್ಕೆ ಪಡಿಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ವಿಫಲವಾಗಿದೆ. ಅನೇಕ ಬಾರಿ ಪ್ರಯತ್ನ ಮಾಡಿದ್ದಾರೆ, ಆದರೂ ಕೂಡ ವಿಫಲ ಆಗಿದೆ. ಜೊತೆಗೆ ಇಲ್ಲಿರುವಂಥ ಬೃಹತ್ ತೈಲ ಮತ್ತು ಅನಿಲ ನಿಕ್ಷೇಪಗಳು ಈ ಬ್ರಿಟನ್ ಮತ್ತು ಯುರೋಪ್ನ ಕಣ್ಣು ಕುಗ್ತಾ ಇದೆ. ಅನೇಕ ಖನಿಜ ಸಂಪತ್ತಿದೆ. ಹೀಗಾಗಿ ಅದು ಮತ್ತೊಂದು ಕಡೆ ಈ ಭಾರತದ ಅರ್ಧ ಭಾಗದಷ್ಟು ಇರಾನ್ ಇರೋದು. ಹೀಗಾಗಿ ಹಲವು ದೇಶಗಳು ಇದನ್ನು ವಶಕ್ಕೆ ಪಡಿಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇದೆ. ಹಾಗಿದ್ರೂ ಕೂಡ ಇರಾನ್ ಯಾವುದೇ ಕಾರಣಕ್ಕೂ ಎಷ್ಟೇ ಬಾರಿ ಅದರ ಮೇಲೆ ದಾಳಿಗಳಾದರೂ ಕೂಡ ಅದನ್ನು ಇರಾನ್ ಫೇಸ್ ಮಾಡಿದೆ. ಹೀಗಾಗಿ ಇನ್ನೂ ಕೂಡ ಸ್ವತಂತ್ರವಾಗಿರುವಂಥ ರಾಷ್ಟ್ರ ಅದು. ಕಾರಣ ಜನ ಆಡಳಿತದಲ್ಲಿ ಬದಲಾವಣೆ ಬಯಸಿದರೂ ಕೂಡ ಜನ ಒಂದು ರೀತಿಯಾಗಿ ಅಲ್ಲಿ ಆಡಳಿತದಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ.
ಆದರೂ ಕೂಡ ವಿದೇಶಗಳ ಕೈಗೊಂಬೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಜನ ಕೂಡ ಇದಕ್ಕೆ ಒಪ್ತಾ ಇಲ್ಲ. ಹೀಗಾಗಿ ಇರಾನನ್ನು ವಶಪಡಿಸಿಕೊಳ್ಳೋದು ಯಾವುದೇ ದೇಶಕ್ಕೂ ಕೂಡ ಅಷ್ಟು ಸುಲಭವಲ್ಲ. ಆಯಕಟ್ಟಿನ ಪ್ರದೇಶವೇ ಇರಾನ್ಗೆ ಅತಿ ದೊಡ್ಡ ಶಕ್ತಿಯಾಗಿದೆ. ಜೊತೆಗೆ ಭೂದಾಳಿ ಮೂಲಕ ಇರಾನ್ ದೇಶ ವಶಕ್ಕೆ ಪಡೆಯೋದು ಅಸಂಭವ ಅಂತ ಹೇಳಲಾಗ್ತಾ ಇದೆ. ಇನ್ನು ಟೆಹರಾನ್ ಇರಾನ್ನ ರಾಜಧಾನಿ, ಅದು ತೈಲಭರಿತ ದೇಶವಾಗಿರುವ ಇರಾನ್ ಶತಮಾನಗಳಿಂದಲೂ ಕೂಡ ಆಕ್ರಮಣಗಳನ್ನು ಫೇಸ್ ಮಾಡ್ತಾ ಬರ್ತಾ ಇದೆ. ಇಲ್ಲಿವರೆಗೂ ಕೂಡ ಅನ್ಯ ರಾಷ್ಟ್ರಗಳ ವಶವಾಗಿಲ್ಲ. ಜೊತೆಗೆ ಇದಕ್ಕೆ ಕಾರಣ, ಪ್ರಮುಖ ಕಾರಣ ಅದರ ಗಾತ್ರ ಆಗಿರ್ಬೋದು ಹಾಗೂ ಅಲ್ಲಿನ ಭೂ ರಚನೆ. ನೋಡಿ, ಗಾತ್ರದಲ್ಲಿ 17ನೇ ಬೃಹತ್ ದೇಶವಾಗಿರುವಂಥ ಇರಾನ್ ಭಾರತದ ಅರ್ಧದಷ್ಟಿದೆ. ನಾನು ಅವಾಗಲೇ ಹೇಳಿದ್ದೆ, ಭಾರತದ ಅರ್ಧ ಭಾಗದಷ್ಟು ಇರಾನ್ ಇರೋದು. ಜೊತೆಗೆ ಪೂರ್ವ, ಪಶ್ಚಿಮ, ಉತ್ತರದಲ್ಲಿ ಪರ್ವತ ಶಿಖರಗಳಿರುವಂಥ ರಾಷ್ಟ್ರ ಅದು. ಸಂಪೂರ್ಣವಾಗಿ ಆವೃತವಾಗಿದೆ ಪರ್ವತ ಶ್ರೇಣಿಗಳಿಂದ. ಒಳಗೂ ಕೂಡ 2 ದೊಡ್ಡ ಪರ್ವತಗಳಿವೆ. ಇವನ್ನು ದಾಟೋದು ಅಷ್ಟು ಸುಲಭ ಅಲ್ಲ. ದಕ್ಷಿಣಕ್ಕಿರುವಂಥದ್ದು ಕರಾವಳಿ, ಆದ್ದರಿಂದ ಭೂಮಾರ್ಗದ ಮೂಲಕ ದಾಳಿ ಮಾಡೋದು ಅಷ್ಟು ಸಾಧ್ಯ ಇಲ್ಲ, ಅಸಾಧ್ಯ ಅದು. ಅದೇ ಕಾರಣಕ್ಕೋಸ್ಕರ ಇಲ್ಲಿಯವರೆಗೂ ಕೂಡ ಇರಾನ್ ಮೇಲೆ ದಾಳಿ ನಡೆಸಿದ ರೋಮನ್ನರು, ಅರಬ್ಬರು, ಮಂಗೋಲಿಯನ್ನರು, ತುರ್ಕರಾಗಿರಬಹುದು, ರಷ್ಯನ್ನರು ಮತ್ತು ಅಮೆರಿಕನ್ನರು ಇರಾನನ್ನು ಸಂಪೂರ್ಣವಾಗಿ ವಶಕ್ಕೆ ಪಡೆಯೋಕೆ ಸಾಧ್ಯವಾಗಿಲ್ಲ, ಯಶಸ್ವಿಯಾಗಿಲ್ಲ. ಇದೀಗ ಅಮೆರಿಕ ಮತ್ತು ಇಸ್ರೇಲ್ ಕೂಡ ದಾಳಿಗೆ ವಾಯು ಮತ್ತು ಜಲಮಾರ್ಗದ ಮೊರೆ ಹೋಗಿರುವುದು ಇದೇ ಕಾರಣಕ್ಕೆ. ಹೀಗಾಗಿ ಒಂದೊಮ್ಮೆ ಯುದ್ಧದ ಕಾರಣ ವಿಶ್ವದ ಜೊತೆಗಿನ ಸಂಪರ್ಕ ಸಂಪೂರ್ಣವಾಗಿ ಕಡಿದು ಹೋದರೂ ಕೂಡ ಮುಂದಿನ 200 ವರ್ಷಗಳಿಗೆ ಸಾಲುವಷ್ಟು ತೈಲದ ಸಂಗ್ರಹ ಇರಾನ್ ಬಳಿ ಇದೆ. ಜೊತೆಗೆ ಆಕ್ರಮಣಕ್ಕೆ ಯತ್ನಿಸುವವರ ಮೇಲೂ ಕೂಡ ಸುರಿಯಲು ಅನೇಕ ಮಿಸೈಲ್ಗಳು ಅವರಲ್ಲಿದೆ. ಅಗತ್ಯವಿದ್ದರೆ ಕೂಡಲೇ ತಯಾರಿಸುವಂಥ ಸಾಮರ್ಥ್ಯವನ್ನು ಇರಾನ್ ಹೊಂದಿದೆ, ಹೀಗಂತ ಇರಾನ್ ಹೇಳ್ಕೊಳ್ತಾ ಇದೆ. ಹೀಗಾಗಿ ಇರಾನನ್ನು ಅಷ್ಟು ಸುಲಭವಾಗಿ ವಶಕ್ಕೆ ಪಡೆಯುವುದು ಅಸಾಧ್ಯವಾಗಿದೆ. ಹೀಗಾಗಿ ಅಮೇರಿಕ ಇಸ್ರೇಲ್ನ ಒಂದು ಧ್ಯೇಯ ಏನಂದರೆ, ಒಂದು ಗುರಿ ಏನಂದರೆ, ಇರಾನನ್ನು ಸಂಪೂರ್ಣವಾಗಿ ನಾವು ವಶಕ್ಕೆ ಪಡೆಯಬೇಕು. ಅಲ್ಲಿರುವಂಥ ಸರ್ವೋಚ್ಚ ನಾಯಕ ಅಯತೊಲ್ಲಾ ಖಮೇನಿಯನ್ನು ನಾವು ಹತ್ಯೆ ಮಾಡಿದರೆ ಆ ದೇಶವನ್ನು ನಾವು ವಶಕ್ಕೆ ಪಡಿಬೋದು. ನಮ್ಮ ಕಾಲ ಕೆಳಗಡೆ ಆ ಇರಾನ್ ದೇಶ ಇರಬೇಕು. ಯಾಕಂದರೆ ಆರಂಭದಿಂದಲೂ ಕೂಡ ಇರಾನ್ ಮೇಲೆ ಯಾಕೆ ಪದೇ ಪದೇ ಕತ್ತಿಯನ್ನು ಮಸಿತಾ ಇತ್ತು ಅಂದರೆ, ಅಲ್ಲಿ ಈ ನ್ಯೂಕ್ಲಿಯರ್ ವೆಪನನ್ನು ತಯಾರು ಮಾಡ್ತಾಯಿದ್ರು, ಜೊತೆಗೆ ಅಣ್ವಸ್ತ್ರಗಳನ್ನು ತಯಾರು ಮಾಡ್ತಾಯಿದ್ರು. ಹೀಗಾಗಿ ಆ ಅಣ್ವಸ್ತ್ರಗಳನ್ನು ನಿಲ್ಲಿಸಬೇಕು, ಜೊತೆಗೆ ಅಲ್ಲಿರುವಂಥ ಸರ್ವೋಚ್ಚ ನಾಯಕನ ಆತನನ್ನು ಕೆಳಗಿಳಿಸಬೇಕು, ಖಮೇನಿಯನ್ನು ಕೆಳಗಿಳಿಸಬೇಕು ಅನ್ನೋದು ಪ್ರಮುಖ ಅಜೆಂಡಾ ಆಗಿತ್ತು. ಅದೇ ಕಾರಣಕ್ಕೋಸ್ಕರ ಅವರು 2 ದಿನಗಳ ಹಿಂದೆ ಇಸ್ರೇಲ್ ಮತ್ತು ಅಮೇರಿಕ ಕರಾರುವಕ್ಕಾಗಿ ಪಕ್ಕಾ ಪ್ಲಾನ್ ಮಾಡಿಕೊಂಡು ದಾಳಿಯನ್ನು ಮಾಡಿತ್ತು. ಹೀಗಾಗಿ ಈ ಎಲ್ಲ ದಾಳಿಯಿಂದಾಗಿ ಜಾಗತಿಕ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಬೀರ್ತಾ ಇದೆ. ಈ ಪರಿಣಾಮದಿಂದಾಗಿ ಭಾರತದ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಕಾರಣ, ಹಾರ್ಮುಜ್ ಜಲಸಂಧಿ ಅಂತ ಇದೆ. ಆ ಜಲಸಂಧಿಯ ಮಾರ್ಗವಾಗಿ ಕಚ್ಚಾ ತೈಲವನ್ನು ಭಾರತಕ್ಕೆ ರವಾನೆ ಮಾಡಲಾಗುತ್ತೆ. ಪ್ರತಿದಿನ 20 ಲಕ್ಷ ಬ್ಯಾರಲ್ ಕಚ್ಚಾ ತೈಲವನ್ನು ಭಾರತಕ್ಕೆ ರವಾನೆ ಮಾಡಲಾಗ್ತಾ ಇದೆ. ಹೀಗಾಗಿ ನೋಡಿ, ಈ 2 ದಿನಗಳಿಂದ ಏನು ಯುದ್ಧ ಸಂಘರ್ಷ ನಡೀತಾ ಇದೆ, ಈ ಕಾರಣಕ್ಕೋಸ್ಕರ ಇವತ್ತು ಪ್ರತಿ ಬ್ಯಾರಲ್ 10%ಗೆ ಏರಿಕೆಯಾಗಿರೋದು. ಕಚ್ಚಾ ತೈಲ 10%ಗೆ ಏರಿಕೆಯಾಗಿದೆ. ಒಂದು ಬ್ಯಾರಲ್ಗೆ $80 ಹೆಚ್ಚಳವಾಗಿರೋದು. ಹೀಗಾಗಿ ಭಾರತಕ್ಕೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳುತ್ತೆ. ಈಗಾಗಲೇ ಹಾರ್ಮುಜ್ ಜಲಸಂಧಿಯನ್ನು ಈಗಾಗಲೇ ಬಂದ್ ಮಾಡಿದ್ದಾರೆ. ಅದೇ ಮಾರ್ಗವಾಗಿ ಭಾರತಕ್ಕೆ ಕಚ್ಚಾ ತೈಲ ರವಾನೆ ಆಗೋದು. ಹೀಗಾಗಿ ಇದೇ ರೀತಿಯಾಗಿ ಯುದ್ಧದ ಸನ್ನಿವೇಶ ಮುಂದುವರೆದ್ರೆ ಭಾರತಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ. ಅದರ ಜೊತೆಯಾಗಿ ಭಾರತದಲ್ಲಿ ಈ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಗ್ಯಾಸ್ ಎಲ್ಲ ಬೆಲೆ ಕೂಡ ಹೆಚ್ಚಳವಾಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಜೊತೆಗೆ ಈ ಯುದ್ಧದ ಸನ್ನಿವೇಶ ಇದೇ ರೀತಿ ಮುಂದುವರೆದ್ರೆ ಹಲವು ದೇಶಗಳ ಮೇಲೆ ಜಾಗತಿಕ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಬೀರುತ್ತೆ. ಆರ್ಥಿಕವಾಗಿ ಹಲವು ದೇಶಗಳು ಕುಸಿತ ಕಾಣುತ್ತೆ, ಬೆಲೆ ಹೆಚ್ಚಳವಾಗುತ್ತೆ, ಜೊತೆಗೆ ಷೇರು ಮಾರುಕಟ್ಟೆ ಕುಸಿತವಾಗುತ್ತೆ, ಬೆಳ್ಳಿ ಬಂಗಾರದ ಬೆಲೆ ಕೂಡ ಗಗನಕ್ಕೇರುತ್ತೆ, ಈಗಾಗಲೇ ಏರಿಕೆಯಾಗಿದೆ. ಹೀಗಾಗಿ ಹಲವು ದೇಶಗಳು, ಅನೇಕ ರಾಷ್ಟ್ರಗಳು ಇರಾನ್ ಮೇಲೆ ದಾಳಿ ಮಾಡಿದರೂ ಕೂಡ ಅದನ್ನು ವಶಕ್ಕೆ ಪಡೆಯೋಕೆ ಸಾಧ್ಯವಾಗಿಲ್ಲ. ಅಷ್ಟೇ ಇರಾನ್ ಕೂಡ ಎಲ್ಲ ದಾಳಿಗಳನ್ನು ಅಷ್ಟೇ ಫೇಸ್ ಮಾಡಿದೆ, ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದೆ. ಹೀಗಾಗಿ ಅಲ್ಲಿ ಅಣ್ವಸ್ತ್ರಗಳನ್ನು ಅಷ್ಟೇ ಪ್ರಮಾಣದಲ್ಲಿ ತಯಾರು ಮಾಡ್ತಾರೆ. ಹೀಗಾಗಿ ಇರಾನ್ ತುಂಬ ಬಲಿಷ್ಠವಾಗಿರೋದು,
ಅದಕ್ಕೋಸ್ಕರ ಈಗ ಅಮೆರಿಕ ಮತ್ತು ಇಸ್ರೇಲನ್ನು ಅದಕ್ಕೆ ಸಮರ್ಥವಾಗಿ ಫೈಟ್ ಕೊಡ್ತಾ ಇದೆ, ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. ಹೀಗಾಗಿ ಈ ಮುಂದಿನ ದಿನಮಾನಗಳಲ್ಲಿ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ? ಈಗಾಗಲೇ ಅಮೆರಿಕ ಅಧ್ಯಕ್ಷ ಅವರು ಒಂದು ಪ್ರೆಸ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಮಾಧ್ಯಮಕ್ಕೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರೋದು. ಈಗಾಗಲೇ ಹೊಸ ಸರ್ವೋಚ್ಚ ನಾಯಕನನ್ನು ಆಯ್ಕೆ ಮಾಡಿದ್ದಾರೆ, ಅವರು ಮಾತುಕತೆಗೆ ಸಿದ್ಧರಿದ್ದಾರೆ. ನಮ್ಮ ಏನು ಒಪ್ಪಂದಗಳಿದೆ ಅದಕ್ಕೆ ಅವರು ಸಮ್ಮತಿಯನ್ನು ಕೊಡ್ತಾ ಇದ್ದಾರೆ. ನಾವು ಒಪ್ಪಂದವನ್ನು ಮಾಡ್ಕೊಳ್ತೀವಿ, ಜೊತೆಗೆ ಮಾತುಕತೆಗೆ ಬಂದರೆ ನಾವು ಮಾತುಕತೆಗೆ ಸಿದ್ಧರಿದ್ದೇವೆ ಅಂತ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿದ್ದಾರೆ. ಇದು ಯಾವ ಮಟ್ಟಕ್ಕೆ ಹೋಗುತ್ತೆ? ಈಗಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಕೂಡ ಮಾಡಿದ್ದಾರೆ. ಈ ಯುದ್ಧವನ್ನು ಇಲ್ಲಿಗೆ ನಿಲ್ಲಿಸಿ, ಪ್ರತಿ ದಾಳಿಯನ್ನು ಮಾಡಿದರೆ ಅದಕ್ಕೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಇದು ಯಾವ ಹಂತಕ್ಕೆ ಹೋಗುತ್ತೆ, ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.